ನೋಡಿ ಇವ್ರೆ ಈಗಾಗಲೇ ಲಾಜಿಕಲ್ ಎಂಡ್ ಅಂದ್ರೆ ನನಗೆ ಫಸ್ಟ್ ಇವರು ನೋಟಿಸ್ ಕೊಡಿಸ್ತಾರೆ MHA ಇಂದ. ನಮ್ದು ಈಗೆಲ್ಲ ನಿಮ್ಗಾಗಲೇ ಸ್ಟಾರ್ಟ್ ಮಾಡಿದ್ರಲ್ಲ, 20-25 ವರ್ಷದಿಂದ ಸ್ಟಾರ್ಟ್ ಮಾಡಿರಲ್ಲ. ಈಗ ನಿಮ್ಮ ಬುದ್ಧ ವಿಹಾರದು, ನಂದು, ಹೌದು ಎಲ್ಲ ತೆಗಿತಾರೆ. ನಮ್ಮ ಅಣ್ಣನ ತೆಗಿತಾರೆ, ತೆಗಿತಾರೆ. ನಾನು ಯಾರಿಗೆ ಮದುವೆ ಆಗಿದ್ದೀನಿ, ಹೆಂಗಾಗಿದ್ದೀನಿ, ನನ್ನ ಮಕ್ಕಳು ಹೆಂಗಿದ್ದಾರೆ, ಪ್ರಿಯಾಂಕ್ ಬೆಳ್ಳಿಗನ ಕಪ್ಪಗನ, ಇವೆಲ್ಲ ಸ್ಟಾರ್ಟ್ ಆಗ್ತದೆ. ಇದು ಪ್ರಾಸಿಕ್ಯೂಷನಿಗೆ ನೋಟಿಸ್ ಕೊಡ್ತಾರೆ. Do I look scared? ಸರ್ ಈಗ ಎಲ್ಲಾನು ನಾನು ಇಲ್ಲಿ ಚರ್ಚೆ ಮಾಡಿದ್ರೆ ಅವ್ರಿಗೆ ಬಿಡ್ತೀರಿ ನೀವು ಕೊಡ್ಲಿಕ್ಕೆ? ಲೆಟ್ ದೆಮ್ ಆಲ್ಸೋ ಆನ್ಸರ್. ವೈ ಶುಡ್ ಐ ಈಗ ಸರ್ ವೈ ಶುಡ್ ಐ ಆನ್ಸರ್ ಫಾರ್ ದೆಮ್? ನಾನು ಅವ್ರಿಗೆ ಯಾಕೆ ಉತ್ತರ ಕೊಡ್ಬೇಕು? ನಾನು ಕೇಳ್ತೆ, ನಾನು ನೀವು ಮಾಡಿ, ನೀವು ಅರೆ ಸರ್ ನೀವು ಮಾಡಿ, ನಂದು ಆಕ್ಷೇಪ ಇಲ್ಲ. ನಿಮ್ಮ ಸಾಂಸ್ಕೃತಿಕ ಸಂಘಕ್ಕೂ ಇಲ್ಲ, ನೀವು ಕ್ರೀಡಾ ಸಂಘನ ಮಾಡ್ಕೊಳ್ಳಿ, ನೀವು ಯಾವುದಾದ್ರೂ ಧಾರ್ಮಿಕ ಸಂಘನ ಮಾಡ್ಕೊಳ್ಳಿ, ನಂಗೆ ತಕರಾರೇ ಇಲ್ಲ. ಅವರು ಗುರು ದಕ್ಷಿಣೆ ತಗೋತಾರಂತಾರೆ, ಕರೆಕ್ಟಾ? ಗುರು ಯಾರ್ರಿ? ಅವ್ರ ಗುರು ಯಾರು? ಧ್ವಜದ ಹೆಸರು ಮೇಲೆ ದೇಣಿಗೆ ತಗೋತಾರೆ, ಅದಕ್ಕೆ ಕಟ್ಟೋದಿಲ್ಲ. ನೀವು ಮಾಡಿ, ಅದೇ ಮಾನದಂಡ ಇಟ್ಕೊಂಡು ನೀವು ನಾಳೆ ಪ್ರಾರಂಭ ಮಾಡಿ ಸಂಘವನ್ನ. ಯಾರು ಬೇಡ ಅಂದಿದ್ದಾರೆ? ಅವಾಗ IT ED ಸುಮ್ಮನಿರ್ತಾರ ನೋಡ್ತೀನಿ ನಾನು. ಧರ್ಮಕ್ಕೆಲ್ರಿ ರಿಜಿಸ್ಟ್ರೇಷನ್ ಕೇಳ್ತಾ ಇದ್ದೀನಿ ನಾನು. ಅವ್ರು ಏನಾದ್ರು ಹೇಳ್ತಾರೆ ಇಲ್ಲ, ಅದಕ್ಕೆ ಅಲ್ಲ ನೋಡಿ, ಅವರ ಚಮಚಗಳಿಗೆ ಪ್ರವಚನ ಕೊಡೋದಲ್ಲ. ಎದ್ರ ಬುದ್ರ ಕುಂತಿ ನಿಮ್ಮ ಲಾಯರ್ಸಿಗೆ ಕಳಿಸಿ, ನಾವು ನಮ್ಮ ಲಾಯರ್ಸಿಗೆ ಕಳಿಸ್ತೀವಿ. ಲೀಗಲ್ ಸ್ಟೇಟಸ್ ಐ ಆಸ್ಕಿಂಗ್, ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಆಸ್ಕಿಂಗ್. ಇವ್ರು ಯಾರು ಧರ್ಮದ ರಕ್ಷಣೆ ಮಾಡಕ್ಕೆ? ಹಿಂದೂ ಧರ್ಮ 3000 ವರ್ಷದಿಂದ ಇದೆ, ಇವ್ರು ಹುಟ್ಟು 100 ವರ್ಷ ಆಗಿಲ್ಲ. ರಿಜಿಸ್ಟ್ರೇಷನ್ ಆಗಿತ್ತಾ? 3,000 ವರ್ಷದಿಂದ ರಿಜಿಸ್ಟ್ರೇಷನ್ ಆಗಿತ್ತಾ? ಈಗ ಬ್ರಹ್ಮ ಸಮಾಜ ಎಲ್ಲಾನು ಇವೆಲ್ಲಾನು ಬ್ರಿಟಿಷ್ ಕಾಲದಿಂದ ನಡ್ಕೊಂಡು ಬಂದಿರೋ ಸಂಘಟನೆ. ಅವ್ರು ಹೆಂಗ್ರಿ ರಿಜಿಸ್ಟರ್ ಆದ್ರು?